ಸರ್ ನಾವು BCS ಟ್ರ್ಯಾಕ್ಟರ್ ಕಂಪ್ನಿ ಕಡ್ತೀವಿ ಸರ್. ನೀವು ಈಗ ಯಾವ ಸರ್ ತಂದು? ನಮ್ದು ಬೀದರ್ ಜಿಲ್ಲೆ ಕುಪ್ಪ ತಾಲೂಕು ನಿರ್ಣ ಗ್ರಾಮ. ಸರ್ ನೀವು BCS ಟ್ರ್ಯಾಕ್ಟರ್ ಯಾಕೆ ಚಾಯ್ಸ್ ಮಾಡಿದ್ರಿ ಸರ್? ನಾನು ಸುಮಾರು 1 ವರ್ಷದಿಂದ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ. ನಾನು ಒಂದು 25-30 ಎಕರೆ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ. ಓಕೆ ಸರ್. ನಾವೆಲ್ಲ ಹಾರ್ಟಿಕಲ್ಚರ್ ಕ್ರಾಪ್ ಬೆಳಿತೀವಿ, ಆಮೇಲೆ ಜಿಂಜರ್ ಬೆಳಿತೀವಿ, ಕಬ್ಬು ಬೆಳಿತೀವಿ. ಓಕೆ. ಎಲ್ಲದಕ್ಕೆ ನಮ್ಗೆ ಏನಪ್ಪಾ ಅಂದ್ರೆ ಈ ಲೇಬರ್ ತುಂಬಾ ಪ್ರಾಬ್ಲಮ್ ಆಗಿ ಈ ಹುಲ್ಲು ತೆಗೆಯೋದು ಬಹಳ ಕಷ್ಟ ಆಗ್ತದೆ. ಮತ್ತು ಪರ್ಟಿಕ್ಯುಲರ್ಲಿ ಜಿಂಜರ್ ಅಲ್ಲಿ ಮಣ್ಣು ಏರ್ಸ್ಬೇಕಂದ್ರೂ ಲೇಬರ್ ಸಿಗ್ತಾ ಇರಲಿಲ್ಲ. ಸೊ ನಾನೇನಪ್ಪಾ ಅಂದ್ರೆ ನಾನೊಬ್ಬ ರಿಟೈರ್ಡ್ ಇಂಜಿನಿಯರು. ನನಗೆ ಅಗ್ರಿಕಲ್ಚರ್ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್. ನಾನು ಆಗಾಗೆಲ್ಲ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ. ಯೂಟ್ಯೂಬಲ್ಲಿ ನೋಡ್ಬಿಟ್ಟು ನನಗೆ ಯಾವ್ದು ಸೂಟ್ ಆಗುತ್ತೆ ನನಗೆ, ಅಂದ್ರೆ ನಾನು ಬೆಳೆ ಬೆಳೆಯೋದಕ್ಕೆ, ನಮ್ಮಲ್ಲಿ ಕೆಲಸ ಮಾಡೋದಕ್ಕೆ ಯಾವ್ದು ಸೂಟ್ ಆಗುತ್ತೆ ಅಂತ ಸುಮಾರು ಎಲ್ಲೋ ಪಂಜಾಬ್ ಅದು ಇದು ಬೇರೆ ಬೇರೆ ಎಲ್ಲ ಕಂಪ್ನಿ ಕಡೆಯಿಂದ ನಮಗೆಲ್ಲ ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಅವೆಲ್ಲ ವೈಬ್ರೇಷನ್ ಜಾಸ್ತಿ ಇದೆ ಅಂತ ತಿಳ್ಕೊಂಡ್ಬಿಟ್ಟು ನಾನೇನಪ್ಪ ಅಂದ್ರೆ ಈ BCS ಬಗ್ಗೆ ತುಂಬಾ ಸ್ಟಡಿ ಮಾಡಿದೆ. ಸುಮಾರು 6 ತಿಂಗಳಿಂದ ಇದ್ರ ಬಗ್ಗೆ ಸ್ಟಡಿ ಮಾಡಿದೆ. 6 ತಿಂಗಳಿಂದ ಸ್ಟಡಿ ಮಾಡಿ ಇದರಲ್ಲೂ ನನಗೇನು ಅನಿಸ್ತು ಅಂದ್ರೆ ಯಾರೋ BCS ಹೆಸರಲ್ಲಿ ಬೇರೆ ಡೂಪ್ಲಿಕೇಟ್ ಮಾಡ್ತಾ ಇದಾರೆ ಅಂತ ಗೊತ್ತಾಯ್ತು. ಆದ್ರೂ ನಾನು ಮೇನ್ ಡೀಲರ್ ಯಾರಿದ್ದಾರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿಬಿಟ್ಟು ನಿಮ್ದು ಶೋರೂಮ್ ಕಾಗವಾಡ ಬೆಳಗಾವಿ ಜಿಲ್ಲೆಯಲ್ಲಿ ಇದೆ ಅಂತ, ಕೃಷಿ ಲೋಕ ಎಂಟರ್ಪ್ರೈಸಸ್ ಕಾಗವಾಡಲ್ಲಿ ಇದೆ ಅಂತ ನಿಮ್ಮವರು ಪ್ರದೀಪ್ ಅಂತೇಳಿ ನನಗೆ ಕಾಂಟ್ಯಾಕ್ಟ್ ಅಲ್ಲಿ ಬಂದ್ರು. ಅವ್ರ ಜೊತೆಲಿ ನಾನು ಮಾತಾಡ್ಬಿಟ್ಟು ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ತಿಳ್ಕೊಂಡ್ಬಿಟ್ಟು ನಾನು ಏನಪ್ಪಾ ಅಂದ್ರೆ ಈ ಮಷೀನ್ ಅನ್ನ ಬುಕ್ ಮಾಡಿ ಇವತ್ತು ತಂದು ನಮ್ಮ ತೋಟದಲ್ಲಿ ಇದ್ರ ಬಗ್ಗೆ ಡೆಮೋ ಕೊಟ್ಟಿದ್ದಾರೆ. ಸರ್ ನಮ್ದು ಬೀದರ್ದಿಂದ ನಮ್ಮ ಕಾಗವಾಡ ಶೋರೂಮ್ 425 ಕಿಲೋಮೀಟರ್. ಅಷ್ಟು ದೂರಿಂದ ನಾವು ನಿಮ್ಗೆ ಸರ್ವಿಸ್ ಕೊಡ್ತೀವಿ ಅಂತ ನಿಮ್ಗೆ ಹೆಂಗೆ ಅನ್ಸ್ತಾ ಇದೆ? ಅದು ಒಂದು ಪೇತು, ಆಮೇಲೆ ಆ ಕಂಪನಿ ಮೇಲೆ ನಮಗೆ ಜಾಸ್ತಿ ಒಂದು ಭರವಸೆ. BCS ಕಂಪ್ನಿ ಅಂದ್ರೆ ಇದು ಒಂದು ಇಂಪೋರ್ಟೆಡ್ ಕಂಪ್ನಿ. ಆಮೇಲೆ ನಿಮ್ದೇನು ಓನರ್ ಇದ್ದಾರೆ ಅಥವಾ ನಿಮ್ದೇನು ಇವರು ಡೀಲರ್ ಇದ್ದಾರೆ, ನಿಮ್ಮ ಮೇಲೆ ನಾವು ಏನೋ ಒಂದು ಭಕ್ತಿ ಅಥವಾ ನೀವು ಒಂದು ನಮ್ಗೆ ಸರ್ವಿಸ್ ಕೊಡ್ತೀವಿ ಅಂತೇಳಿ ನೀವು ಆಶ್ವಾಸನೆ ಕೊಟ್ಟಿರೋ ಒಂದೇ ಉದ್ದೇಶದಿಂದ. ನೀವು ಇದಕ್ಕಿಂತ ಮುಂಚೆ ನಾವು ಮಷಿನ್ ಕೊಟ್ಟಿದ್ದೀವಿ, ಆ ರೈತರಿಗೆ ಯಾರೋ ಸಪೋರ್ಟ್ ಮಾಡಿದ್ರು ಇಲ್ಲ, ನೀವು ಆ ರೀತಿ ಸಪೋರ್ಟ್ ಮಾಡಿ ನಾವೀಗ ಸುಮಾರು 150 ಮೆಷಿನ್ಗಳು ಆನ್ಲೈನೇ ಮಾಡ್ತೀವಿ. ಸೊ ಇಲ್ಲಿ ನಾವು ಚಿತ್ರದುರ್ಗ ಬಂದೀವಿ, ಇಲ್ಲಿ ನಾವು ಮೈಸೂರು ಬಂದೀವಿ ಸರ್, ಅಟ್ಲೀಸ್ಟ್ ಬೀದರ್ಗೆ ಬಂದಿದ್ದೀವಿ. ಇದಕ್ಕಿಂತ ಮುಂಚೆ ನಾವು ಇಲ್ಲಿ ಬಿಜಾಪುರದಲ್ಲಿ ಕೂಡ ಮಷಿನ್ 120 ಕಿಲೋಮೀಟರ್ ಕೂಡ. ಸೊ ಅವರೆಲ್ಲ ಸಿಗ್ತಾರೆ ನಮ್ಮ ಮಷಿನ್ಗೆ. ಸರ್ ನೀವು ಒಂದು ರೈತರಿಗೆ ಒಂದು ಹೇಳಿಕೆ ಮೆಚ್ಚಿಗೆ ಬಂದಿದ್ರೆ ಸಬ್ಸಿಡಿ ಇಲ್ಲ ಸರ್. ಸೊ ಅದ್ರ ಮೇಲೆ ನಿಮ್ದು ಏನು ನಂಬಿಕೆ? ಸಬ್ಸಿಡಿಗೋಸ್ಕರ ಏನಂತ? ಸಬ್ಸಿಡಿ ರೈತರಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು. ಸರ್ಕಾರ ಮಟ್ಟದಲ್ಲಿ ಇದ್ರ ಬಗ್ಗೆ ಪರಿಶೀಲನೆ ಮಾಡಿ, ಯಾಕಂದ್ರೆ ಎಲ್ರಿಗೂ ತಗೊಳ್ಳೋದು ಕಷ್ಟ ಆಗುತ್ತೆ ರೈತರಿಗೆ. ರೈತರು ತುಂಬಾ ಕಷ್ಟದಲ್ಲಿರ್ತಾರೆ. ಆದ್ರೂ ಇವಾಗ ಈ ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ಎಲ್ಲ ರೈತರಿಗೆ, ಸಣ್ಣ ರೈತರು ಇರಲಿ, 5 ಎಕರೆ ಇರಲಿ, 10 ಎಕರೆ ಇರಲಿ, ಎಲ್ರಿಗೂ ಇಂಥ ಅವಶ್ಯಕತೆ ಇದೆ, ಇಂಥ ಮಷಿನರಿ ಬೇಕು. ಅದಕ್ಕಾಗಿ ಏನಪ್ಪಾ ಅಂದ್ರೆ ಸಬ್ಸಿಡಿ ಇದ್ರೆ ಒಳ್ಳೇದು. ಇರ್ಲಿಲ್ಲ ಅಂದ್ರೂ ನಮ್ಗೆ ಲೇಬರ್ ಎಲ್ಲಿ ಪ್ರಾಬ್ಲಮ್ ಇದೆ ಅಲ್ಲಿ ನಾವು ಏನೋ ಕಷ್ಟಪಟ್ಟು ಬೇರೆ ಏನಾದ್ರೂ ವೇಲಿಂದ ತಗೊಂಡ್ರೆ ಎಲ್ಲ ರೈತರಿಗೆ ಒಳ್ಳೇದಾಗುತ್ತೆ. ಸಬ್ಸಿಡಿ ಏನು ಭಾಳ ಬರಲ್ಲ ಸರ್, ಸಬ್ಸಿಡಿ 50,000 ಅಷ್ಟೇ ಬರುತ್ತೆ ಸರ್ ಯಾವ್ದು ಮಷಿನ್ ಮೇಲೆ. ಸೊ ಸಬ್ಸಿಡಿ ಕಡೆ ಹೋಗಕ್ಕಿಂತ ನಮ್ದು ಈ ಮಷಿನ್ ಸಬ್ಸಿಡಿ ಬರಲಿಲ್ಲ ಅಂದ್ರೆ ಕೂಡ ನಿಮ್ಗೆ ಹೆಂಗೆ? ಸಬ್ಸಿಡಿ ಇಲ್ಲ ಅಂದ್ರೂ ಕೂಡ ತಗೊಂಡ್ರೆ ಇದು ಉತ್ತಮ ಇದೆ. ಇದರಲ್ಲಿ ಏನಪ್ಪಾ ಅಂದ್ರೆ ಇದು ಒಂದು ಗ್ಯಾರಂಟಿ ಕಂಪನಿ ಇದೆ. ಆಮೇಲೆ ಇದರಲ್ಲಿ ಯಾವುದು ಮೇಂಟೆನೆನ್ಸ್ ಬರಲ್ಲ ಅಂತೇಳಿ ನನಗೊಂದು ಭರವಸೆ ಇದೆ. ಆಮೇಲೆ ಏನಪ್ಪಾ ಅಂದ್ರೆ ಈ ವೈಬ್ರೇಷನ್ ಬರಲ್ಲ. ಈ ಯಾರು ನಡೆಸ್ತಾರೆ, ಲೇಬರ್ ನಡೆಸಲಿ, ಸಣ್ಣ ಏಜ್ ಆಗಿದ್ದವ್ರು ನಡೆಸಲಿ, ಯಾರು ನಡೆಸಿದ್ರು ಇದರಲ್ಲಿ ವೈಬ್ರೇಷನ್ ಇಲ್ಲ. ಇದು ಒಂಥರ ಸುಮ್ಮನೆ ಸ್ಟಾರ್ಟ್ ಮಾಡಿ ಬಿಟ್ಟರು ಕೂಡ ಇದು ಎಷ್ಟು ಕೆಲಸ ಮಾಡ್ಬೇಕು ಅಷ್ಟು ಕೆಲಸ ಮಾಡುತ್ತೆ. ಇದರಿಂದ ಮನುಷ್ಯ ಏನಪ್ಪಾ ಅಂದ್ರೆ ಟಯರ್ಡ್ ಆಗಂಗಿಲ್ಲ. ಅದಕ್ಕಾಗಿ ನಾನು ಈ ಮಷೀನ್ ತುಂಬಾ ಇಷ್ಟಪಡ್ತೀನಿ. ಮತ್ತು ಇದು ಒಳ್ಳೆ ಮಷೀನ್ ಇದೆ. ಎಲ್ಲ ರೈತರು ಈ BCS ಮಷೀನ್ ಬಗ್ಗೆ ತಾವು ಎಲ್ಲ ಉಪಯೋಗ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ ತಮಗೆ ಎಲ್ಲ ಅಗ್ರಿಕಲ್ಚರ್. ನಾವೆಲ್ಲ ರೈತರಲ್ಲಿ ಬಂದಿದ್ದಾರೆ ಸರ್. ಈ ಮಷಿನ್ ನಿಮ್ಗೆ ಹೆಂಗ ಅನ್ಸ್ತೈತೆ? ಅಂದ್ರೆ ಬೇರೆ ಆಧಾರ್ ಕಂಪ್ನಿ ಇದಾವೆ, ಈ ಆಧಾರ್ ಕಂಪ್ನಿಗಿಂತ ಈ ಮಷಿನ್ಗೆ ಹೆಂಗ ಅನ್ಸ್ತೈತೆ? ನಿಮ್ಮ ಹೆಸರು ಸರ್? ನನ್ನ ಹೆಸರು ಸುಭಾಷ್ ಸರ್ ಅವ್ರೆ. ಸುಭಾಷ್ ಸರ್ ಅವ್ರೆ, ಈ ಮಷಿನ್ದಲ್ಲಿ ಮತ್ತೆ ಬೇರೆ ಮಷಿನ್ ನಡೆಸ್ತಾ ಇದ್ದಾರ ಇಲ್ಲಿ ನಿಮ್ಮಲ್ಲಿ, ಅಂದ್ರೆ ನಿಮ್ಮ ಏರಿಯಾದಲ್ಲಿ ಆ ಮಷಿನ್ಗೆ ಈ ಮಷಿನ್ಗೆ ಏನು ವ್ಯತ್ಯಾಸ ಇದೆ? ಅದಕ್ಕೇನಿಲ್ಲ ಸರ್, ಅದಕ್ಕೆ ಇದಕ್ಕೆ ವೈಬ್ರೇಷನ್ ಒಂದು ಕರೆಕ್ಟ್ ಇದು ವೈಬ್ರೇಷನ್ ಮತ್ತೆ ಚೆನ್ನಾಗಿ ನಡೆಯೋದು. ಸರ್ವಿಸ್ ಬಗ್ಗೆ ಮಾಹಿತಿ ಸರ್ವಿಸ್ ಮತ್ತೊಮ್ಮೆ ಬರ್ತೀವಿ ಸರ್. ಸರ್ವಿಸ್ ಆದ್ಮೇಲೆ ಅವಾಗ ಮತ್ತೊಮ್ಮೆ ಸರ್ ಚೆನ್ನಾಗಿ ಮಾಹಿತಿ ಕೊಡೋಣ. ಸೊ ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ಅದಕ್ಕೊಂದು